ಬಿಡದಿಯಲ್ಲಿ ಹೊತ್ತಿದ ಟೌನ್ಶಿಪ್ ಬೆಂಕಿ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಸಿಎಂ ಡಿಕೆ ಹಾಗೂ ಎಚ್ಡಿಕೆ ಮಧ್ಯೆ ಪ್ರತಿಷ್ಠೆಯ ಕದನವಾಗಿ ಮಾರ್ಪಟ್ಟಿದೆ. ಇನ್ನೊಂದು ಕಡೆ ವಾಚ್ ವಿಷಯ ಕೆದಕಿದ ಪ್ರದೀಪ್ ಈಶ್ವರ್ ಹಾಗೂ ಕುಮಾರಸ್ವಾಮಿ ಅಭಿಮಾನಿಗಳ ಮಧ್ಯೆ ದೊಡ್ಡ ಹಂಗಾಮವೇ ಸೃಷ್ಟಿಯಾಗಿದೆ. ಬಿಡದಿಯಲ್ಲಿ ಟೌನ್ಶಿಪ್ ವಿರೋಧಿ ರಣಕಹಳೆ. ಸಿಎಂಗೆ ಖಾಲಿ ಕುರ್ಚಿ ಮೀಸಲಿಟ್ಟು ಹೋರಾಟ. ಟೌನ್ಶಿಪ್ ಕುರಿತು ಚರ್ಚೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಡಿಕೆ ಶಿವಕುಮಾರ್ಗೆ ಆಹ್ವಾನ ನೀಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧದ ಕಚೇರಿಗೆ ಬನ್ನಿ, ಅಲ್ಲೇ ಚರ್ಚೆ ನಡೆಸೋಣ ಅಂತ ಸಿಎಂ ಪತ್ರ ಬರೆದಿದ್ರು. ಇದಕ್ಕೆ ಎರಡೆರಡು ಬಾರಿ ಮರುಪತ್ರ ಬರೆದಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರೈತರ ವಿಚಾರವನ್ನ ರೈತರ ಎದುರೇ ಚರ್ಚಿಸೋಣ, ಭೈರಮಂಗಲದಲ್ಲಿ ನಿಮಗಾಗಿ ವೇದಿಕೆ ಸಿದ್ಧಪಡಿಸ್ತೀನಿ ಅಂತ ಇವತ್ತು ಸಮಯ ಕೂಡ ನಿಗದಿ ಮಾಡಿದ್ರು. ಅದರಂತೆ ಇವತ್ತು ಭೈರಮಂಗಲಕ್ಕೆ ಬಂದ ಎಚ್.ಡಿ. ಕುಮಾರಸ್ವಾಮಿ ಹೋರಾಟದ ಪಾಂಚಜನ್ಯ ಮೊಳಗಿಸಿದ್ರು. ವೇದಿಕೆಯಲ್ಲಿ ಸಿಎಂಗಾಗಿ ಒಂದು ಕುರ್ಚಿ ಮೀಸಲಿಟ್ಟು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ತನಕ ರೈತರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಹೋರಾಟ ಮುಂದುವರೆಸುವಂತೆ ಕರೆಕೊಟ್ರು. ಆದರೆ ಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ರು. ಅವ್ರು ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ. ಅವರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವರಿಗೆ. ಇವತ್ತು ನಾನಿಲ್ಲಿ ಬನ್ನಿ ಅಂತ ಕರೆದಿದ್ದು ಅವರನ್ನ ಮುಖ್ಯಮಂತ್ರಿ ಬೀದಿಗೆ ತಂದು ನಿಲ್ಲಿಸಬೇಕು ಅಂತ ಅಲ್ಲ. ನಮ್ಮನ್ನ ಬೆಳೆಸ್ತಕ್ಕಂಥವ್ರು ಇಲ್ಲಿ ಕೂತಿದಾರಲ್ಲ, ಆ ಹೆಣ್ಣುಮಕ್ಕಳು ಹಿರಿಯರು, ಅವರ ಸನ್ನಿಧಾನದಲ್ಲಿ ನಡೀಲಿ ಇದು. 480 ಜನ ಅವರೇನು ಇಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ ಅದರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡಲಿ. ಅಲ್ಲೆಲ್ಲ ಕೂತ್ಕೊಂಡು ಹೇಳಿಕೆ ಕೊಟ್ಟರಾಗಲ್ಲ. ಇನ್ನು ಕಾರ್ಯಕ್ರಮದ ವೇಳೆ ಎಚ್ಡಿಕೆ ಎದುರಲ್ಲಿ ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ರು. ಸೆರಗೊಡ್ಡಿ ಬೇಡುತ್ತೇನೆ, ನಮ್ಮ ಭೂಮಿ ಉಳಿಸ್ಕೊಡಿ ಅಂತ ಮನವಿ ಮಾಡಿದ್ರು. ನಾವು ಇವತ್ತು ಸೆರಗೊಡ್ಡ ಕೇಳ್ತೀನಿ, ದಯವಿಟ್ಟು ನಮ್ಮ ಜಮೀನ ಉಳಿಸ್ಕೊಡಿ, ನಮ್ಗೆ ಇಲ್ಲಿ ಬಾಳಕ್ಕಂತೂ ಒಂದು ಅವಕಾಶ ಕೊಡಿ. ನಾವು ಅಷ್ಟು ಕಷ್ಟದಿಂದ ನೊಂದು 1.5 ವರ್ಷದಿಂದ ಇಲ್ಲಿ ಕೂತ್ಕೊಂಡ್ಬಿಟ್ಟಿದೀವಣ್ಣ ರೋಡಲ್ಲಿ. ದಯವಿಟ್ಟು ನಿಮ್ ಕೈ ಮುಗಿತೀನಣ್ಣ, ಎಲ್ರಿಗೋಸ್ಕರ ಕೇಳ್ಕೊತಾ ಇದ್ದೀನಿ. ಮಧ್ಯಾಹ್ನ 12 ಗಂಟೆಗೆ ಆಗಮಿಸಿದ ಎಚ್ಡಿಕೆ ಮಧ್ಯಾಹ್ನ 2 ಗಂಟೆಯವರೆಗೂ ಕಾದು ಕುಳಿತರು. ಬಳಿಕ ಹೋರಾಟದ ಸ್ಥಳದಿಂದ ವಾಪಸ್ಸಾದ್ರು. ಇತ್ತ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಿಎಂ ಡಿಕೆ ಶಿವಕುಮಾರ್ ಯಾವುದೇ ಪ್ರತಿಕ್ರಿಯೆ ನೀಡದೆ ಕೈಮುಗಿದು ತೆರಳಿದ್ರು. ಎಚ್ಡಿಕೆ ಕಾರು ಟಾರ್ಗೆಟ್, ಪೊಲೀಸರ ಕಾರು ಲಾಕ್. ಬಿಡದಿಯ ಭೈರಮಂಗಲದಲ್ಲಿ ಒಂದು ಕಡೆ ಟೌನ್ಶಿಪ್ ವಿರೋಧಿಸಿ ಹೋರಾಟ ನಡೆಯುತ್ತಿದ್ರೆ ಮತ್ತೊಂದೆಡೆ ಟೌನ್ಶಿಪ್ ಪರವಾಗಿಯೂ ಪ್ರತಿಭಟನೆ ನಡೆಯಿತು. ಎಚ್ಡಿಕೆ ಬರ್ತಿದ್ದಂತೆ ಪೊಲೀಸರ ಜೊತೆ ಟೌನ್ಶಿಪ್ ಪರ ರೈತರು ವಾಗ್ವಾದಕ್ಕೆ ಇಳಿದಿದ್ರು. ಎಚ್ಡಿಕೆ ವೇದಿಕೆಗೆ ಬರ್ತಿದ್ದಂತೆ ಕೆಲವರು ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದ್ರು. ಕುಮಾರಸ್ವಾಮಿ ಮಣ್ಣಿನ ಮಗ ಅಲ್ಲ, ಬನ್ನಿ ನಮ್ಮ ಬಳಿ ಮಾತಾಡಿ ಎಂದು ಕಿಡಿಕಾರಿದ್ರು. ಕಾರ್ಯಕ್ರಮಕ್ಕೂ ಮುನ್ನ ಟೌನ್ಶಿಪ್ ಯೋಜನೆ ಪರ ಇರುವ ರೈತರು ಕುಮಾರಸ್ವಾಮಿ ಕಾರು ಅಡ್ಡ ಹಾಕಲು ಪ್ಲಾನ್ ಮಾಡಿದ್ರು. ಆದರೆ ಸ್ಥಳಕ್ಕೆ ಬಂದ ಐಜಿಪಿ ಗಿರೀಶ್ ಕಾರನ್ನೇ ಎಚ್ಡಿಕೆ ಕಾರು ಎಂದು ತಿಳಿದು ರೈತರು ಅಡ್ಡ ಹಾಕಿದ್ರು. ಎಚ್ಡಿಕೆ ಪ್ರದೀಪ್ ಈಶ್ವರ್ ಕೈಗಡಿಯಾರ ಕದನ. ಶಾಸಕರಿಗೆ ಘೇರಾವ್, ಎಚ್ಡಿಕೆಗೆ ಶಾಸಕರ ಸವಾಲು. ಇನ್ನು ಎಚ್ಡಿಕೆ ಕೈಗಡಿಯಾರ ವಿಚಾರಕ್ಕೆ ಸಮರ ಜೋರಾಗಿದೆ. ಬಿಡದಿ ಹೋರಾಟದ ವಿಚಾರ ಮಾತನಾಡುವಾಗ ಎಚ್ಡಿಕೆ ಕೈಯಲ್ಲಿರೋ ವಾಚು ಲಕ್ಷಾಂತರ ರೂಪಾಯಿ ಬೆಲೆಯದ್ದು ಅಂತ ಪ್ರದೀಪ್ ಈಶ್ವರ್ ಹೇಳಿದ್ರು. ಇದಕ್ಕೆ ಎಚ್ಡಿಕೆ ಪ್ರತಿಕ್ರಿಯೆ ನೀಡಿ, ನಾನು ಕಟ್ಟಿರೋದು ಸೀದಾ ಸಾದಾ ವಾಚು, HMT ಕಂಪನಿಯದ್ದು, ಬೇಕಿದ್ರೆ SIT ತನಿಖೆ ಮಾಡಲಿ ಅಂತ ಹೇಳಿದ್ರು. ವಿಡಿಯೋ ರಿಲೀಸ್ ಮಾಡಿದ್ದೀನಿ. ಅವ್ರು CM ಆಗಿದ್ದಾಗ ಕಟ್ಟಿರೋ ಎಲ್ಲಾ ವಾಚ್ಗಳದ್ದು ಒಂದು ವಿಡಿಯೋ ಮೀಡಿಯಾ ಅವ್ರಿಗೆ ಹಾಕಿದ್ದೀನಿ. ಅವ್ರ ಗೋಲ್ಡ್ ಕಲರ್ ವಾಚು ಎಲ್ಲ ಅವ್ರು ಕಟ್ಟಿದಾರಲ್ಲ. ಈಗ ಅಲಿಗೇಷನ್ ಬಂದಿದ ತಕ್ಷಣ ಯಾವುದೋ HMT ವಾಚ್ ಕಟ್ಕೊಂಡ್ ಬಂದ್ಬಿಟ್ರೆ ನಾನು ಇವಾಗ ಕಟ್ತಿದ್ದೆ ಅಂತ. ನೀವು CM ಆಗಿದ್ದಾಗ 62 ವಾಚ್ ಕಟ್ಟಿದ್ರಿ ಅಂತ ನಾನು ಫೋಟೋಗಳು ರಿಲೀಸ್ ಮಾಡಿದ್ದೀನಿ ಮೀಡಿಯಾ ಗ್ರೂಪ್ಗೆ. ಅವ್ರು ಕಟ್ಟಿರೋ ಬೇರೆ ಬೇರೆ ವಾಚ್ಗಳು. ಕುಮಾರಣ್ಣ ಅವ್ರಿಗೆ ವಾಚ್ಗಳ ಬಗ್ಗೆ
ಒಂದು ಅಂದರೆ ವಾಚ್ ಬೇರೆ ಬೇರೆ ಥರ ವಾಚ್ ಕಟ್ಟೋದು ಅವ್ರಿಗೆ ಅಭ್ಯಾಸ, ಅದನ್ನು ಪ್ರಸ್ತಾಪಿಸಿದ್ದೀನಿ. ಇಲ್ಲಿ ಅದು ಎಂಥದ್ದು ವಾಚ್ ಅಂತ ಹೇಳಿದ್ರು 80 ಲಕ್ಷ ಅಂತ ಯಾರೋ ನೆನ್ನೆ ಹೇಳ್ಕೊಂಡವ್ರೆ. ಇದು ಸ್ವಲ್ಪ ಒಂಚೂರು ನೋಡಿ ಯಾವ ವಾಚ್ ಅಂತೇಳಿ, ಏನೋ 75 ಲಕ್ಷದೋ 80 ಲಕ್ಷದೋ ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದು, HMT ವಾಚ್. ಬಂದು ಯಾರನ್ನಾದ್ರು ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡೋಗಿ ಕೇಳಿ. ಆದರೆ ಈ ವಿಚಾರ ಇವತ್ತು ಭಾರೀ ಸಂಘರ್ಷಕ್ಕೆ ಕಾರಣವಾಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿದ್ದ ಕೆಂಪೇಗೌಡ ಜಯಂತಿ ಆಚರಣೆ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿತ್ತು. ಕಾರ್ಯಕ್ರಮದ ವೇದಿಕೆಯಿಂದ ಪ್ರದೀಪ್ ಈಶ್ವರ್ ಅವರನ್ನ ಕೆಳಗಿಳಿಸಲು HDK ಬೆಂಬಲಿಗರು ಪಟ್ಟು ಹಿಡಿದಿದ್ರು. ಈ ವೇಳೆ ಶಾಸಕರು ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಸುಮ್ಮನೆ ಕುಳಿತಿದ್ರು. ಕನ್ನಡ ಭವನದ ಮುಂದೆ ಗಲಾಟೆ ಜೋರಾದಾಗ ಲಘು ಲಾಠಿ ಪ್ರಹಾರವೂ ನಡೆಯಿತು. ಇದೇ ವೇಳೆ ಕಾರ್ಯಕ್ರಮದಿಂದ ಹೊರಬಂದ ಶಾಸಕ ಪ್ರದೀಪ್ ಈಶ್ವರ್ ಕಾರಿನತ್ತ ಚಪ್ಪಲಿ ಎಸೆದು ಹುಚ್ಚ ಅಂತ ಗೇಲಿ ಮಾಡಿದ್ರು. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಚಪ್ಪಲಿ ಎಸೆದವನನ್ನ ವಶಕ್ಕೆ ಪಡೆದ್ರು. ನಂತರ ಬೆಂಬಲಿಗರ ಜೊತೆ ಮೆರವಣಿಗೆ ಮಾಡಿದ ಪ್ರದೀಪ್ ಈಶ್ವರ್ ತೋಳು ತಟ್ಟಿ ತಾಕತ್ತಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಸ್ಪರ್ಧೆ ಮಾಡಿ ಅಂತ HDKಗೆ ಪಂತಾಹ್ವಾನ ನೀಡಿದ್ರು. ಕುಮಾರಣ್ಣ, ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನನ್ನ. ಒಟ್ಟಾರೆ ಬಿಡದಿ ಟೌನ್ಶಿಪ್ ಕದನ ದಿನೇ ದಿನೇ ಹೊಸ ಸ್ವರೂಪ ಪಡೆದುಕೊಳ್ಳುತ್ತಿದೆ. ರಾಜಕೀಯ ಕಿಚ್ಚನ್ನೂ ಹೆಚ್ಚು ಮಾಡುತ್ತಿದೆ. ಮುಂದೆ ಈ ಹೋರಾಟ ಯಾವ ರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.